ಆರ್.ಜೆ. ಸ್ಮೈಲಿ ಶ್ವೇತಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನವರಾತ್ರಿ ಹಬ್ಬ, ನವರಾತ್ರಿ ಅಂದ ತಕ್ಷಣ ಅದರದ್ದೇ ಆದಂತಹ ವೈಶಿಷ್ಟ್ಯತೆಗಳನ್ನ ನಾವು ನೋಡಬಹುದು. ಹಾಗಾದ್ರೆ ನವರಾತ್ರಿ ಪ್ರತಿನಿತ್ಯ ಈ 9 ದಿನಗಳು ಏನೇನು ವಿಶೇಷವಾದಂತಹ ಅಲಂಕಾರಗಳಾಗತ್ತೆ, ಯಾವ್ಯಾವ ರೂಪವನ್ನ ದೇವಿ ತಾಳ್ತಾಳೆ, ಇದೆಲ್ಲದರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ. ಬನ್ನಿ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಆಶ್ವಯುಜ ಮಾಸದ ಪಾಡ್ಯದಿಂದ ದಶಮಿಯವರೆಗೆ 10 ದಿನಗಳು ಬಹಳ ಪವಿತ್ರವಾದ ಕಾಲ. ಇದರಲ್ಲಿ 9 ದಿನ ನವರಾತ್ರಿ, 10ನೇ ದಿನವೇ ವಿಜಯದಶಮಿ. ಶರನ್ನವರಾತ್ರಿ ಅಂದ್ರೆ ಶಾರದಾ ನವರಾತ್ರಿ. ಈ ದೇವಿಯ ಬಗ್ಗೆ ಅನೇಕ ಉಲ್ಲೇಖಗಳನ್ನ ನಾವು ಗ್ರಂಥಗಳಲ್ಲಿ ಕಾಣಬಹುದು. 9 ದಿನಗಳ ವಿಶೇಷತೆಗಳನ್ನ ಶ್ರೀ ಸೂಕ್ತ, ದೇವಿ ಸೂಕ್ತ, ದೇವಿ ಭಾಗವತ, ದೇವಿ ಪುರಾಣ, ಅಷ್ಟೇ ಅಲ್ಲೇ ದುರ್ಗಾ ಸಪ್ತಶತಿಯಲ್ಲಿ ಕೂಡ ನಾವು ಕಾಣಬಹುದು. ಧರ್ಮಗ್ರಂಥದ ಪ್ರಕಾರ ನವರಾತ್ರಿಯನ್ನು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ನವರಾತ್ರಿಯ ಮೊದಲನೇ ದಿನ ಪಾಡ್ಯ. ಈ ದಿನದಂದು ದೇವಿಯನ್ನು ಶೈಲಪುತ್ರಿ ರೂಪದಲ್ಲಿ ಪೂಜಿಸಲಾಗುತ್ತೆ. ಹಿಮಾಲಯದ ಹಿಮವತ್ ರಾಜನ ಮಗಳು ಶೈಲಪುತ್ರಿ. ಶೈಲ ಅಂದ್ರೆ ಪರ್ವತ, ಪುತ್ರಿ ಅಂದ್ರೆ ಮಗಳು. ಹೀಗಾಗಿ ಈಕೆಗೆ ಶೈಲಪುತ್ರಿ ಅನ್ನುವಂತಹ ಹೆಸರು ಬಂತು. ಈಕೆಯನ್ನ ಹೇಮಾವತಿ, ಸತಿ ಭವಾನಿ, ಪಾರ್ವತಿ ಹೀಗೆ ಬೇರೆ ಬೇರೆ ನಾಮಗಳನ್ನ ಕರೆಯಲಾಗುತ್ತೆ. ಶೈಲಪುತ್ರಿ ನವದುರ್ಗೆಯರಲ್ಲಿ ಅಗ್ರಸ್ಥಾನವನ್ನು ಪಡೆಯುತ್ತಾಳೆ. ಈಕೆಯ ವಾಹನ ವೃಷಭ. ಈಕೆ ಒಂದು ಕೈಯಲ್ಲಿ ತ್ರಿಶೂಲ ಹಿಡಿದರೆ ಇನ್ನೊಂದು ಕೈಯಲ್ಲಿ ತಾವರೆಯನ್ನು ಹಿಡಿದಿರುತ್ತಾಳೆ. ನವರಾತ್ರಿ 9 ದಿನಗಳು 9 ದೇವಿಗೆ ವಿಶೇಷ ಅಲ್ವಾ? ಅಂದ್ರೆ 9 ಅವತಾರಗಳನ್ನ ನಾವಿಲ್ಲಿ ನೋಡಬಹುದು. ಆದ್ರೆ ಬಣ್ಣಗಳು ಕೂಡ ವಿಶೇಷ. ಅಂದ್ರೆ 9 ದಿನಕ್ಕೂ ಒಂದೊಂದು ಬಣ್ಣವನ್ನ ಮೀಸಲಾಗಿಡ್ಲಾಗತ್ತೆ. ಈಗ ಪಾಡ್ಯ ಸೋಮವಾರ ಬಿದ್ರೆ ಸೋಮವಾರ ಯಾವ ಬಣ್ಣಕ್ಕೆ ಅಧಿಕೃತವಾಗಿ ಹೇಳಲಾಗತ್ತೋ ಆ ಬಣ್ಣ ಪಾಡ್ಯದಿಂದ ಶುರುವಾಗುತ್ತೆ. ಈಗ ಪಾಡ್ಯ ಸಪೋಸ್ ಬುಧವಾರ ಬಂತು ಅಂದ್ರೆ ಬುಧವಾರಕ್ಕೆ ಯಾವ ಬಣ್ಣ ಅನುಕೂಲವಾಗಿರುತ್ತೋ ಆ ಬಣ್ಣವನ್ನ ತಗೊಳ್ಳಲಾಗತ್ತೆ. ಹೀಗಾಗಿ ಪ್ರತಿ ವರ್ಷ ಕೂಡ ನವರಾತ್ರಿಯ 9 ಬಣ್ಣಗಳು ವಿಭಿನ್ನವಾಗಿ ಹೋಗ್ತಾ ಹೋಗುತ್ತೆ. ಈ ಒಂದು ಕನ್ಫ್ಯೂಷನ್ ಸಾಮಾನ್ಯವಾಗಿ ಎಲ್ರಿಗೂ ಇತ್ತು. ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡುವಾಗ ಇದರ ವಿಷಯವನ್ನ ನಾನು ತಿಳ್ಕೊಂಡೆ. ಬಹುಶಃ ಇದು ನಿಮ್ಮೆಲ್ರಿಗೂ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ತೀನಿ. ಇದನ್ನ ಹೇಳ್ತಾ ಯಾವ ಸ್ತೋತ್ರ ಶೈಲಪುತ್ರಿಗೆ ಅರ್ಪಿಸಬೇಕು ಅನ್ನೋದಕ್ಕೆ ವಂದೇ ವಾಂಛಿತ ಲಾಭಾಯ ಚಂದ್ರಾಧ್ರ ಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಇವತ್ತಿನ ನವರಾತ್ರಿ ಸೀರೀಸ್ ನ ದೇವಂಗ್ರಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಹೌದು, ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ. ನಾಳೆ ಡೇ 2 ರೀಲ್ ನಲ್ಲಿ ಯಾವ ವಿಶೇಷವಾದಂತಹ ಅಲಂಕಾರ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸರಿ, ಹಾಗಾದ್ರೆ ಹೋಗ್ಬರೋದಾ? ನಮಸ್ಕಾರ.